ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಇವತ್ತಿನ ಸೆಗ್ಮೆಂಟ್ನಲ್ಲಿ ನಾವು ಕರ್ನಾಟಕ ಸರ್ಕಾರದ ಒಂದು ಕ್ರಾಂತಿಕಾರಿ ಆವಿಷ್ಕಾರದ ಬಗ್ಗೆ ಮಾತಾಡೋಣ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಎಜುಕೇಷನ್ ನೀಡೋದಕ್ಕೆ ಸರ್ಕಾರ ಕಿಯೋ ಅನ್ನೋ ಹೊಸ ಮೈಕ್ರೋ ಪರ್ಸನಲ್ ಕಂಪ್ಯೂಟರನ್ನು ಪರಿಚಯಿಸಿದೆ. ಇದು ಪೂರ್ತಿಯಾಗಿ ನಮ್ಮ ಕರ್ನಾಟಕದಲ್ಲೇ ಡಿಸೈನ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿರೋ ಸಾಧನವಾಗಿದ್ದು ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡೋ ಗುರಿಯನ್ನು ಹೊಂದಿದೆ. ಇನ್ನು ಕಿಯೋ ಅಂದರೆ ಏನು ಅಂತ ನೋಡೋದಾದರೆ, ಕಿಯೋ ಅಂದರೆ ನಾಲೆಡ್ಜ್ ಡ್ರಿವನ್ ಎಕನಾಮಿಕಲ್ ಓಪನ್ ಸೋರ್ಸ್ ಅಂತ ಅರ್ಥ. ಇದರ ಬೆಲೆ ಕೇವಲ 18,999 ರೂಪಾಯಿಗಳು ಮಾತ್ರ. ಈ ಪುಟ್ಟ ಕಂಪ್ಯೂಟರ್ ಗಾತ್ರದಲ್ಲಿ ಒಂದು ಪವರ್ ಬ್ಯಾಂಕ್ನಷ್ಟೇ ಇರೋದ್ರಿಂದ ಎಲ್ಲಿಗೆ ಬೇಕಾದರೂ ಸುಲಭವಾಗಿ ಕ್ಯಾರಿ ಮಾಡಬಹುದು. ಇದರಲ್ಲಿ 8GB ರ್ಯಾಮ್ ಮತ್ತು 32GB ಇಂಟರ್ನಲ್ ಮೆಮೊರಿ ಇದ್ದು ಇದನ್ನು 1TB ವರೆಗೂ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಇದು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ಓಪನ್ ಸೋರ್ಸ್ ಪ್ರೊಸೆಸರ್ ಮೂಲಕ ಕೆಲಸ ಮಾಡೋ ಪವರ್ಫುಲ್ ಡಿವೈಸ್. ಈ ಕಂಪ್ಯೂಟರ್ನ ಬಿಗ್ ಹೈಲೈಟ್ ಅಂದರೆ ಇದರಲ್ಲಿರೋ BUDDH ಅನ್ನೋ ಆನ್ ಡಿವೈಸ್ AI ಚಾಟ್ಬಾಟ್. ಇದರ ವಿಶೇಷ ಏನಂದರೆ ಇಂಟರ್ನೆಟ್ ಇಲ್ಲದೇ ಇದ್ದರೂ ಕೂಡ ಇದು ಸ್ಟೂಡೆಂಟ್ಸ್ ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡುತ್ತೆ. ಈ AI ಕರ್ನಾಟಕದ DSERT ಪಠ್ಯಕ್ರಮದ ಮೇಲೆ ಟ್ರೈನಿಂಗ್ ಪಡಿತಾ ಇದ್ದು ಹಳ್ಳಿಯ ಮಕ್ಕಳಿಗೆ ಒಬ್ಬ ಪರ್ಸನಲ್ ಡಿಜಿಟಲ್ ಟ್ಯೂಟರ್ ತರಹ ಸಹಾಯ ಮಾಡುತ್ತೆ. ನೆಟ್ವರ್ಕ್ ಇಲ್ಲದ ಜಾಗದಲ್ಲೂ ದಿನದ 24 ಗಂಟೆಗಳು ಲಭ್ಯವಿರೋದು ಇದರ ಸ್ಪೆಷಾಲಿಟಿ. ಯೋಜನೆಯ ಮೊದಲ ಹಂತದಲ್ಲಿ ಬೆಳಗಾವಿ, ಕಲಬುರಗಿ, ಬೆಂಗಳೂರು ಹಾಗೆ ಮೈಸೂರು ವಿಭಾಗದ 8ರಿಂದ 10ನೇ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಈ ಕಂಪ್ಯೂಟರ್ಗಳನ್ನು ನೀಡಲಾಗ್ತಾ ಇದೆ. ಕೇವಲ ವಿದ್ಯಾರ್ಥಿಗಳಲ್ಲದೆ ಸ್ಮಾಲ್ ಬಿಸ್ನೆಸ್ ಮಾಡೋರು ಮತ್ತು ಗೃಹಿಣಿಯರು ಕೂಡ ಇದನ್ನು ಬಳಸಬಹುದು. ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತ್ ಲೈಬ್ರರಿ ಮತ್ತು ಹೆಲ್ತ್ ಸೆಂಟರ್ಗಳಲ್ಲಿ ಡಾಟಾ ಎಂಟ್ರಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳಿಗೆ ಈ AI ಕಂಪ್ಯೂಟರ್ಗಳನ್ನು ಬಳಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಕೊನೆಯದಾಗಿ ಇದು ಓಪನ್ ಸೋರ್ಸ್ ಆಗಿರೋದ್ರಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೋಡಿಂಗ್ ಮತ್ತು ಪ್ರೋಗ್ರಾಮಿಂಗ್ ಕಲಿಯೋದಕ್ಕೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್. ನಮ್ಮ ಸರ್ಕಾರದ ಮೇಡ್ ಇನ್ ಕರ್ನಾಟಕ ಅಭಿಯಾನಕ್ಕೆ ಇದೊಂದು ಹೆಮ್ಮೆಯ ವಿಷಯ. ನೀವೇನಾದರೂ ಇದನ್ನು ಮುಂಗಡವಾಗಿ ಬುಕ್ ಮಾಡಬೇಕಿದ್ರೆ ಕಿಯೋನಿಕ್ಸ್ ಅಧಿಕೃತ ವೆಬ್ಸೈಟ್ kionixt.in ವಿಸಿಟ್ ಮಾಡಬಹುದು. ಈ ತಂತ್ರಜ್ಞಾನ ನಮ್ಮ ರಾಜ್ಯದ ಡಿಜಿಟಲ್ ಲಿಟ್ರಸಿ ಹೆಚ್ಚಿಸೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.